ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೇಕ್ಷಣಾ ವರದಿ ಅರ್ಥಾತ್ ಜಾತಿ ಗಣತಿ ವರದಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಸಂಕಟದಲ್ಲಿ ಕೆಲ ನಾಯಕರು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಪಾರ್ಟಿ ನೋಡಿದ್ರೆ ಜಾತಿ ಗಣತಿ ಪರವಾಗಿ ಇರೋದು ಸ್ಪಷ್ಟ, ಕ್ಲಿಯರ್ ಶಬ್ದಗಳಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸಮುದಾಯವೇ ಜಾತಿ ಜನಗಣತಿ ವಿರುದ್ಧ ನಿಂತ್ಕೊಂಡಿದೆ. ಸಮುದಾಯದ ನಾಯಕರುಗಳು ಮುಖ್ಯ ಭೂಮಿಕೆಯನ್ನು ನಿರ್ವಹಿಸ್ತಾರೆ. ಯಾವುದೇ ರಾಜಕಾರಣಿಗಾದ್ರೂ ಅಡ್ಡಕತ್ತರಿಯಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು, ಶಾಸಕರು ಎಲ್ಲರೂ ಇದ್ದಾರೆ. ಒಕ್ಕಲಿಗ ಶಾಸಕರ ಇಂದಿನ ಸಭೆ ಸಮುದಾಯದ ಪಾಲಿಗೂ ಕೂಡ ನಿರ್ಣಾಯಕ ಅಂತ ಬಣ್ಣಿಸಲಾಗ್ತಾ ಇದೆ. ಸಭೆಯಲ್ಲಿ ಸಲಹೆಯನ್ನ ಪಡೆದು ಕ್ಯಾಬಿನೆಟ್ ಸಭೆಗೆ ಸಚಿವರುಗಳು ಸಿದ್ಧವಾಗ್ತಾರೆ. ಇಲ್ಲಿ ಯಾಕೆ ಸಲಹೆಗಳನ್ನು ಪಡಿತಾರೆ ಅಂದ್ರೆ, ಆಲ್ರೆಡಿ ಒಕ್ಕಲಿಗ ಸಮುದಾಯದ ಅನೇಕರು ಲೀಗಲ್ ಎಕ್ಸ್ಪರ್ಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇಡೀ ಸಮೀಕ್ಷೆ ಏನು ಹೇಳುತ್ತೆ, ಮತ್ತೆ ಹೆಂಗೆ ಇವರನ್ನ ಈ 3A ಕನ್ಸಿಡರ್ ಮಾಡಿದ್ರು, ಆಮೇಲೆ ಹೆಂಗೆ ಮುಸ್ಲಿಮರನ್ನ ದೊಡ್ಡ ಜಾತಿಯನ್ನಾಗಿ ತೋರಿಸುವಂತಹ ಕೆಲಸ ಮಾಡಿದ್ರು, ಆ ಜನಸಂಖ್ಯೆ ಯಾಕೆ ನಮ್ದು ಕಡಿಮೆ ಬಂತು, ಇದೆಲ್ಲವನ್ನ ಕೂಡ ಚರ್ಚೆ ಮಾಡೋದಕ್ಕೆ ಯಾರ್ಯಾರನ್ನ ಕನ್ಸಿಡರ್ ಮಾಡಿದ್ದಾರೆ, ಉಪಜಾತಿಗಳನ್ನಾಗಿ ಯಾರನ್ನ ನೋಡಿದ್ದಾರೆ, ಎಲ್ಲಿ ಸರ್ವೆ ಆಗಿದೆ, ಸ್ಯಾಂಪಲ್ನಲ್ಲಿರುವಂತಹ ಆಕ್ಷೇಪ ಏನು, ಎಲ್ಲವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಂತೆ. ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿನವರು ಆರೋಪ ಮಾಡಿದ್ದಾರೆ. ನಾನು 17 ಆದ್ಮೇಲೆ ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ ಅದರ 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರೆ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ನಾನಿನ್ನ ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ, ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರು ನೋಡಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು, ಮುಂದಕ್ಕೆ ನಾವು ಇನ್ನ ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಲಾಸ್ಟ್ ಟೈಮ್ ಜಾತಿ ಗಣತಿ ವರದಿಯನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಇದೆ ಸಮುದಾಯದ ನಾಯಕರುಗಳು ಪಾರ್ಟಿ ಬಿಟ್ಟು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDSನವ್ರು ಇರ್ಬೋದು, ಎಲ್ಲ ಒಟ್ಟಾಗಿ ಒಂದು ಸಿಗ್ನೇಚರ್ ಅನ್ನು ಹಾಕ್ಬಿಟ್ಟು ಒಂದು ಪತ್ರವನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಇದನ್ನು ಕನ್ಸಿಡರ್ ಮಾಡಬಾರ್ದು, ಇದು ಅವೈಜ್ಞಾನಿಕ ಅಂತ. ಅದರಲ್ಲಿ DK ಶಿವಕುಮಾರ್ ಅವ್ರ ಸೈನ್ ಕೂಡ ಇತ್ತು. ಈಗಲೂ ಶಾಸಕರು, ಸಚಿವರು ಅದೇ ಸ್ಟ್ಯಾಂಡ್ ಅನ್ನು ತಗೊಳ್ತಾರಾ, ಅಥವಾ ಕಾಂಗ್ರೆಸ್ ಪಾರ್ಟಿಯ ಕೆಟ್ಟಾಜ್ಞೆಯನ್ನ ಎಲ್ರಿಗೂ ಕೂಡ ಸಮುದಾಯದ ಮಟ್ಟದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಆಗುತ್ತಾ, ಏನಾಗ್ಬೋದು? ಮಮತಾ, ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಡೀ ದೇಶದಲ್ಲಿ ಜಾತಿ ಗಣತಿ ನಡೀಬೇಕು ಅನ್ನುವಂಥ ಹೇಳಿಕೆಯನ್ನು ಮೊದಲೇ ಕೊಟ್ಟಿತ್ತು. ರಾಹುಲ್ ಗಾಂಧಿ ಅವರು ಪದೇ ಅದನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂಥ AICC ಅಧಿವೇಶನದಲ್ಲೂ ಕೂಡ ಅಭಿಪ್ರಾಯ ಮತ್ತೆ ವ್ಯಕ್ತವಾಗಿತ್ತು ಅನ್ನುವಂಥದ್ದು. ಆದರೆ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಂಥ ಕರ್ನಾಟಕದಲ್ಲಿ ಈಗಾಗಲೇ ಅವರು ಮೊದಲ ಸರ್ಕಾರದ ಅವಧಿಯಲ್ಲೇ ಜಾತಿ ಗಣತಿಯನ್ನು ಮುಗಿಸಿದ್ರು. ಆದರೆ ಕಾರಣಾಂತರಗಳಿಂದ ಅದನ್ನು ಬಹಿರಂಗಪಡಿಸಲಿಕ್ಕೆ ಹಿಂದೇಟು ಹಾಕಿದರು. ಆದರೆ ಈಗ CM ಸಿದ್ದರಾಮಯ್ಯ ಅದನ್ನು ಬಹಿರಂಗಪಡಿಸಲಿಕ್ಕೆ ಮುಂದಾದರೂ ಕೂಡ ಸಾಕಷ್ಟು ಸವಾಲುಗಳಿದ್ದಾವೆ. ವಿಶೇಷವಾಗಿ ರಾಜ್ಯದ 2 ಪ್ರಬಲ ಸಮುದಾಯಗಳು ಅನಿಸ್ಕೊಂಡಿರುವಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಾಕಷ್ಟು ವಿರೋಧ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಒಕ್ಕಲಿಗ ಸಮುದಾಯದ ಶಾಸಕರುಗಳು ಅಂದರೆ ಕಾಂಗ್ರೆಸ್ನ ಶಾಸಕರುಗಳ ಸಭೆಯನ್ನು ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂಜೆ ಕರೆದಿರುವಂಥದ್ದು. ಅಂದರೆ ಇರುವಂಥ ಸಚಿವರುಗಳು, ಅದರ ಸುಮಾರು 4-5 ಜನ ಸಚಿವರುಗಳಿರೋದ್ರಿಂದ ಎಲ್ಲರೂ ಕೂಡ ವರದಿಯನ್ನು ಓದಿದ್ರಿಂದ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಶಾಸಕರು ಕುರಿತು ಚರ್ಚೆ ಮಾಡೋಕ್ಕೆ ಕೂಡ ಅವಕಾಶ ಆಗುತ್ತೆ. ಚರ್ಚೆಯ ನಂತರದಲ್ಲಿ ನಮ್ಮ ಅಭಿಪ್ರಾಯ ಏನಿರಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಬೋದು. ಅದಕ್ಕೆ ಮುಂಚಿತವಾಗಿ ಒಕ್ಕಲಿಗ ಸಂಘದಿಂದಲೂ ಕೂಡ ಇವತ್ತು ಮಧ್ಯಾಹ್ನ ಸಭೆ ಕೂಡ ನಡೀತಾ ಇದೆ. ಹೀಗೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸಮುದಾಯದ ಅಭಿಪ್ರಾಯ ಇಂಥದ್ದು ಅನ್ನುವಂಥದ್ದನ್ನ ಬಹುಶಃ 17ನೇ ತಾರೀಕು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ ಒಕ್ಕಲಿಗ ಸಚಿವರುಗಳು. ಹಾಗಾಗಿ ಇವತ್ತಿನ ಸಭೆ ತಮ್ಮ ನಿರ್ಣಾಯಕ ಅನ್ನುವಂಥದ್ದು ಅವರ ಪಾಲಿಗೆ. ಯಾಕಂದರೆ ನಮ್ಮ ಸಮುದಾಯ ಇದನ್ನು ಒಪ್ಪಲ್ವೋ, ಅಥವಾ ಏನು ತಾಂತ್ರಿಕವಾಗಿ ಸಮಸ್ಯೆಗಳಿದೆ ಇದನ್ನು ಹೇಗೆ ಸರಿಪಡಿಸ್ತೀರಿ ಅನ್ನುವಂಥ ಅಂಶಗಳನ್ನ ಇಡ್ತಾರಾ CM ಮುಂದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಕೂಡ. ಮಮತಾ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಒಂದು ಕಡೆ ಅಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ದಲಿತ ಸಮುದಾಯದವರು ಇದರ ಪರವಾಗಿದ್ದಾರೆ.